ನನ್ನ ಮಗು ನನ್ನ ಅವಳಿ ಸಹೋದರಿಯ ಗಂಡನಂತೆ ಏಕೆ ಕಾಣುತ್ತಿತ್ತು? ಈ ರಹಸ್ಯ ಬೆಳಕಿಗೆ ಬಂದಾಗ, ನನ್ನ ಹೆಸರು ಜಯ, ನನ್ನ ತಂಗಿಯ ಹೆಸರು ವಿಜಯ. ನಾವಿಬ್ಬರು ಅವಳಿ ಮಕ್ಕಳು. ಅವಳು ನನಗಿಂತ 2 ನಿಮಿಷ ದೊಡ್ಡವಳು. ನಮ್ಮಿಬ್ಬರ ಸಹೋದರಿಯರ ನಡುವೆ ಅಪಾರ ಪ್ರೀತಿ ಇದೆ. ನಮ್ಮ ಮದುವೆಯು ಒಂದೇ ಮನೆಯಲ್ಲಿ ಮತ್ತು ಒಟ್ಟಿಗೆ ನಡೆಯಬೇಕೆಂದು ನಾವಿಬ್ಬರೂ ಆಸೆಪಡುತ್ತಿದ್ದೆವು. ನಾವಿಬ್ಬರೂ ಆಸೆಪಟ್ಟಂಗೆ ನಾವಿಬ್ಬರೂ ಒಂದೇ ಕುಟುಂಬಕ್ಕೆ ಮದುವೆಯಾದೆವು. ರವಿ ನನ್ನ ಪತಿ ಮತ್ತು ರಾಹುಲ್ ನನ್ನ ಸಹೋದರಿ ವಿಜಯಾಳ ಪತಿ. ರವಿ ಮತ್ತು ರಾಹುಲ್ ಇಬ್ಬರು ಸಹೋದರ ಸಂಬಂಧಿಗಳು. ಆದರೆ ಅವರ ಇಬ್ಬರ ಕುಟುಂಬವು ಒಟ್ಟಿಗೆ ಇರುತ್ತದೆ. ವಿಜಯ ಹತ್ತಿರದ ಮನೆಯಲ್ಲಿ ವಾಸಿಸುತ್ತಿದ್ದಳು. ನಮ್ಮ ಮಧ್ಯೆಯಲ್ಲಿ ಈಗ ಯಾವುದೇ ಸಮಸ್ಯೆ ಇರಲಿಲ್ಲ. ನಮ್ಮ ಗಂಡಂದಿರಾದ ರಾಹುಲ್ ಮತ್ತು ರವಿ ಕೂಡ ನಮ್ಮಿಬ್ಬರ ಮಧ್ಯೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ನನ್ನ ಪತಿ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೋ ಹಾಗೆ ನನ್ನ ಸಹೋದರಿಯ ಪತಿಯು ಅವಳನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನಾವು ಅಕ್ಕಪಕ್ಕದ ಮನೆಯಲ್ಲಿ ಇದ್ದರೂ ಕೂಡ ಒಂದೇ ಮನೆಯವರಂತೆ ಬದುಕುತ್ತಿದ್ದೆವು. ಊಟ ಉಪಚಾರವೆಲ್ಲ ಒಂದೇ ಕಡೆ ನಡೆಯುತ್ತಿತ್ತು. ನಮ್ಮ ಮನೆಯಲ್ಲಿ ಏನಾದರೂ ಮಾಡಿದರೆ ಅವರ ಮನೆಗೆ ಕೊಡುತ್ತಿದ್ದೆವು ಹಾಗೂ ಅವರ ಮನೆಯಲ್ಲಿ ಏನಾದರೂ ವಿಶೇಷವಿದ್ದರೆ ನಮ್ಮನೆಗೆ ಕೊಡುತ್ತಿದ್ದಳು. ಈಗ ಮದುವೆಯಾದ ನಂತರ ನಾವಿಬ್ಬರೂ ಒಂದೇ ಸಮಯದಲ್ಲಿ ಗರ್ಭಿಣಿಯಾದೆವು. ಆದರೆ ನಿಜ ಹೇಳಬೇಕೆಂದರೆ ನಾವು ಇದರ ಬಗ್ಗೆ ಯೋಚಿಸಿರಲಿಲ್ಲ. ಇದು ಆ ದೇವರ ಆಟವಿರಬೇಕು ಎಂದು ಅನಿಸುತ್ತದೆ. ನಮ್ಮಿಬ್ಬರಿಗೂ ಒಂದೇ ದಿನದ ಹೆರಿಗೆಯ ದಿನಾಂಕವನ್ನು ಸಹ ವೈದ್ಯರು ನಮಗೆ ನೀಡಿದ್ದರು. ನನ್ನ ಅತ್ತೆಯ ಮನೆಯವರು ಹಾಗೂ ನಮ್ಮ ಸಂಬಂಧಿಕರು ಈ ವಿಷಯವನ್ನು ಕೇಳಿ ತುಂಬ ಸಂತೋಷಪಟ್ಟರು ಮತ್ತು ನಮ್ಮ ತಂದೆ ತಾಯಿಯೂ ಕೂಡ. ನಮಗೂ ಈ ವಿಷಯವನ್ನು ಕೇಳಿ ತುಂಬ ಸಂತೋಷವಾಯಿತು. ನಾವು ಇಬ್ಬರು ಸಹೋದರಿಯರು ಒಟ್ಟಿಗೆ ನಮ್ಮ ಮನೆಗೆ ಹೋದೆವು. ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ಲ ಆರೈಕೆಗಳನ್ನು ಮಾಡಿದರು. ನಂತರ ನಮಗೆ ಇಷ್ಟ ಬಂದಂತಹ ಸಿಹಿ ತಿನಿಸುಗಳನ್ನು ಮಾಡಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡರು. ನಂತರ ಇನ್ನೊಂದು ವಿಪರ್ಯಾಸವೆಂದರೆ ನಮ್ಮ ಇಬ್ಬರಿಗೂ ಒಂದೇ ದಿನ ಹೆರಿಗೆ ನೋವು ಕಾಣಿಸಿಕೊಂಡಿತು. ನಾವು ಒಂದೇ ದಿನ ಒಂದೇ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದೆವು. ನನ್ನ ಹೆರಿಗೆ ಸಮಯದಲ್ಲಿ ಕೆಲವು ಸಮಸ್ಯೆಗಳಿಂದಾಗಿ ಶಸ್ತ್ರಚಿಕಿತ್ಸೆ ಅಗತ್ಯವಾಯಿತು. ನಾನು ಸ್ವಲ್ಪ ಸಮಯದವರೆಗೆ ಪ್ರಜ್ಞೆಯಲ್ಲಿದ್ದೆ. ಆದರೆ ನಂತರ ಏನಾಯಿತು ಎಂದು ನನಗೆ ನೆನಪಿಲ್ಲ. ನಾನು ಕಣ್ಣು ತೆರೆದಾಗ ನನಗೆ ಗಂಡು ಮಗು ಜನಿಸಿರುವುದು ಗೊತ್ತಾಯಿತು. ನಂತರ ನಾನು ವಿಜಯಾಳ ಬಗ್ಗೆ ಕೇಳಿದೆ. ನಂತರ ಆಕೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆಂದು ಅಮ್ಮ ಹೇಳಿದರು. ನಮ್ಮಿಬ್ಬರ ಹೆರಿಗೆ ಸಮಯವು ಒಂದೇ ಆಗಿರುವುದಾಗಿ ಅಮ್ಮ ನನಗೆ ಹೇಳಿದರು. ನಾವು ಇಬ್ಬರು ಸಹೋದರಿಯರು ಸಂತೋಷವಾಗಿದ್ದೆವು ಮತ್ತು ಸ್ವಲ್ಪ ಸಮಯದ ನಂತರ ನಮ್ಮ ಅತ್ತೆಯ ಮನೆಗೆ ಮರಳಿದೆವು. ಈಗ ನಾವು ತಾಯಂದಿರಾದ ನಂತರ ನಮ್ಮ ಮಕ್ಕಳನ್ನು ಹೆಚ್ಚಾಗಿ ಒಟ್ಟಿಗೆ ನೋಡಿಕೊಂಡೆವು. ನಾವು ನಮ್ಮ ಮಕ್ಕಳನ್ನು ತುಂಬ ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದೆವು. ಮಕ್ಕಳು ಬಹಳ ಬೇಗ ಬೆಳೆಯುತ್ತಾರೆ ಅಲ್ಲವೇ? ಚಿಕ್ಕ ಮಕ್ಕಳು ಯಾರ ಬಳಿ ಹೋಗಿದ್ದಾರೆಂದು ಮೊದಲಿಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಸ್ವಲ್ಪ ದೊಡ್ಡವರಾದಾಗ ಮಾತ್ರ ಅದು ಸ್ಪಷ್ಟವಾಗುತ್ತದೆ. ಆದರೆ ನನ್ನ ಮಗ ಬೆಳೆಯುತ್ತಿದ್ದಂತೆ ಅವನು ನನ್ನಂತೆಯೂ ಇರಲಿಲ್ಲ ಅಥವಾ ಅವನ ತಂದೆ ರವಿಯಂತೆಯೂ ಇರಲಿಲ್ಲ. ವಾಸ್ತವವಾಗಿ ಅವನು ನನ್ನ ಸಹೋದರಿಯ ಪತಿ ರಾಹುಲ್ನಂತೆ ಕಾಣಲು ಪ್ರಾರಂಭಿಸಿದನು. ಇದು ನನಗೆ ಮಾತ್ರ ಈ ರೀತಿ ಅನಿಸುತ್ತಿದೆ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ಆದರೆ ನನ್ನ ಲೆಕ್ಕಾಚಾರವೆಲ್ಲ ತಪ್ಪಾಗಿತ್ತು. ನನ್ನ ಮಗುವನ್ನು ನೋಡಿದ ಹೊರಗಿನ ಜನರು ಕೂಡ ಇದನ್ನೇ ಹೇಳಲು ಪ್ರಾರಂಭಿಸಿದರು. ಅವನು ನನ್ನೊಂದಿಗೆ ಹೋದಾಗಲೆಲ್ಲ ನಾನು ಯಾರನ್ನು ಭೇಟಿಯಾದರೂ ಅವರು ಇದು ರಾಹುಲ್ ಅವರದು ಎಂದು ಹೇಳುತ್ತಿದ್ದರು. ನಾನು ಹೊರಗಿನ ಜನರಿಗೆ ಮತ್ತು ನಮ್ಮ ಕುಟುಂಬದ ಜನರಿಗೆ ಎಲ್ಲರಿಗೂ ನಾನು ಹೇಳುತ್ತಿದ್ದೆ, ಇದು ನನ್ನ ಮಗು, ಇದು ನನ್ನ ಪತಿಯಂತೆ ಕಾಣುತ್ತಿದೆ ಎಂದು. ಅದು ನನ್ನದು ಮತ್ತು ರವಿಯದು ಎಂದು. ವಿಜಯಾಳ ಮಗಳು ವಿಜಯಳಂತೆ ಕಾಣುತ್ತಿದ್ದಳು. ಆದರೆ ನನ್ನ ಮಗು ಅವಳ ಗಂಡನಂತೆ ಏಕೆ ಕಾಣಲು ಪ್ರಾರಂಭಿಸಿತು ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ಒಮ್ಮೆ ತಮಾಷೆಗೆ ನನ್ನ ಗಂಡನಿಗೆ ಹೀಗೆ ಹೇಳಿದೆ, ರೀ, ನೀವು ಗಮನಿಸಿದ್ದೀರಾ, ನಮ್ಮ ಮಗು ರಾಹುಲ್ ಥರಾನೇ ಇದೆ ಅಲ್ಲವಾ ಎಂದು ಕೇಳಿದೆ. ಅವರು ಕೋಪಗೊಂಡು, ನಿನಗೆ ಹುಚ್ಚು, ಹೀಗೆಲ್ಲ ಹೇಳಬೇಡ ಎಂದು ಹೇಳಿದರು. ನಾನು ತಮಾಷೆಗೆ ಹೇಳಿದ ಮಾತಿಗೆ ಅವರು ಇಷ್ಟೊಂದು ಕೋಪಗೊಳ್ಳುತ್ತಾರೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಈ ರೀತಿ ಆಗುತ್ತಿರುವುದು ಇದೇ ಮೊದಲು. ಈಗ ನನಗೆ ಏನಾಗುತ್ತಿದೆ ಎಂದು ಅನೇಕ ಪ್ರಶ್ನೆಗಳು
ನನ್ನ ಮನಸ್ಸಿನಲ್ಲಿ ಸುಳಿದಾಡಲು ಪ್ರಾರಂಭಿಸಿದವು. ನಾನು ನನ್ನ ತಂಗಿ ಮತ್ತು ಉಳಿದವರಿಗೆ ಏನನ್ನೂ ಹೇಳಲಿಲ್ಲ. ಆದರೆ ನನಗೆ ಅನಿಸಿದಂತೆ ನಮ್ಮ ಮನೆಯ ಅತ್ತೆ ಮಾವ ಹಾಗೂ ನನ್ನ ತಂದೆ ತಾಯಿಗೆ ಏಕೆ ಅನಿಸಲಿಲ್ಲ ಎಂದು ನಾನು ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡೆ. ನನ್ನ ತಂಗಿಯೂ ಕೂಡ ಇದರ ಬಗ್ಗೆ ಒಂದು ಮಾತನ್ನು ಸಹ ಆಡುತ್ತಿಲ್ಲ. ಹೀಗೆಯೇ ಇನ್ನು ಕೆಲವು ತಿಂಗಳುಗಳು ಕಳೆದವು. ಆದರೆ ಇದೆಲ್ಲವೂ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯಂತೆ ಕಾಡುತ್ತಿತ್ತು. ನನ್ನ ಮಗು ಬೆಳೆದಂತೆ ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬೆಳೆಯುತ್ತಲೇ ಹೋಗುತ್ತಿತ್ತು. ನನಗೆ ಏನಾಗಿದೆ, ನನಗೆ ಮಾತ್ರ ಈ ರೀತಿ ಅನಿಸುತ್ತಿದೆಯೇ ಎಂದು ನಾನು ಮೌನವಾಗಿ ಎಲ್ಲವನ್ನು ಗಮನಿಸುತ್ತಾ ಸುಮ್ಮನಿದ್ದೆ. ನಂತರ ನಾನು ನನ್ನ ತಂಗಿಯೊಂದಿಗೆ ಮಾತನಾಡಬೇಕು ಎಂದು ಅಂದುಕೊಂಡೆ. ನಾನು ಅವಳನ್ನು ನೇರವಾಗಿ ಕೇಳಲಿಲ್ಲ, ಏಕೆಂದರೆ ಅವಳು ಅದನ್ನು ತಪ್ಪು ಅನ್ನುವ ರೀತಿಯಲ್ಲಿ ತೆಗೆದುಕೊಳ್ಳಬಹುದು. ಅಂದು ನಾನು ಅವಳನ್ನು ನೇರವಾಗಿ ಕೇಳಲು ಇಷ್ಟಪಡಲಿಲ್ಲ. ನನ್ನ ಕಾರಣದಿಂದಾಗಿ ಅವಳು ಮತ್ತು ರಾಹುಲ್ ನಡುವೆ ಮನಸ್ತಾಪ ಉಂಟಾಗಬಹುದು ಎಂದು ನಾನು ಯೋಚಿಸಿದೆ. ಅವಳ ಬಗ್ಗೆ ನನಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಅವಳ ಮನಸ್ಸು ತುಂಬ ಮೃದುವಾದದ್ದು. ಅವಳಿಗೆ ನೋವನ್ನು ಉಂಟುಮಾಡುವುದು ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಆದರೂ ಇದರ ಬಗ್ಗೆ ಕೇಳದೆ ಇರಲು ಸಹ ನನಗೆ ಆಗಲಿಲ್ಲ. ಆಗ ನಾನು ನನ್ನ ಮಗು ಬೆಳೆಯುತ್ತಾ ನಿಧಾನವಾಗಿ ತನ್ನ ಚಿಕ್ಕಪ್ಪನಂತೆ ಕಾಣಲು ಪ್ರಾರಂಭಿಸುತ್ತಿದ್ದಾನೆ ಎಂದು ಹೇಳಿದೆ. ಮತ್ತೆ ಅವನು ಒಂದೇ ಕುಟುಂಬದವನಾಗಿದ್ದರಿಂದ ಅವರ ಚಿಕ್ಕಪ್ಪನಾಗಿ ಕಾಣುತ್ತಿದ್ದಾನೆ ಎಂದು ಹೇಳಿದೆ. ಮತ್ತು ಈ ರೀತಿ ನಾನು ತಮಾಷೆಗೆ ಹೇಳಿದ್ದೇನೆ ಎಂದು ಹೇಳಿದೆ. ಅವಳು ಸ್ವಲ್ಪ ಮುಗುಳ್ನಕ್ಕಳು. ನನ್ನ ತಂಗಿಯನ್ನು ಬಾಲ್ಯದಿಂದಲೂ ತಿಳಿದಿದ್ದರಿಂದ ಈಗ ನನಗೆ ಅರ್ಥವಾಯಿತು. ಮರೆಮಾಡಲು ಒಂದು ನಗು ಇತ್ತು. ನಾನು ಕೂಡ ಮುಗುಳ್ನಕ್ಕಿದೆ. ಅವಳು ಬೇಗನೆ ಏನೋ ನೆಪ ಹೇಳಿ ಅಲ್ಲಿಂದ ಹೊರಟು ಹೋದಳು. ಈ ಮನೆಯಲ್ಲಿ ಏನೋ ಒಂದು ವಿಷಯ ನನ್ನಿಂದ ಮುಚ್ಚಿಡಲಾಗುತ್ತಿದೆ ಎಂದು ನನಗೆ ಅನಿಸಲ್ಪಡುತ್ತಿತ್ತು. ನನಗೆ ಈಗ ಎಲ್ಲರ ಮೇಲೂ ಅನುಮಾನ ಬರಲು ಶುರುವಾಗಿದೆ. ನನಗೆ ತಿಳಿಸದ ಯಾವುದೋ ಒಂದು ವಿಷಯ ಇಲ್ಲಿ ಅಡಗಿದೆ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಂಡೆ. ಆದರೆ ಇದ್ಯಾವ ವಿಷಯ ನನಗೆ ತಿಳಿಯದೇ ಇರುವುದು ಎಂದು ನಾನು ಯೋಚಿಸುತ್ತಾ ಕುಳಿತಿದ್ದೆ. ಇದನ್ನು ನಾನು ಕಂಡುಹಿಡಿಯಲೇಬೇಕು ಎಂದು ನಿರ್ಧಾರ ಮಾಡಿದೆ. ತನ್ನ ಗಂಡನಿಗೆ ಮತ್ತು ತನ್ನ ಸಹೋದರಿಗೆ ನಾನು ಏನೋ ಒಂದು ನೆಪ ಹೇಳಿ ಯಾರಿಗೂ ಹೇಳದೆ ನನ್ನ ಅಮ್ಮನ ಮನೆಗೆ ಹೋದೆ. ನನ್ನ ಅಮ್ಮ ಕೇಳಿದರು, ಯಾಕೆ ವಿಜಯ ಬರಲಿಲ್ಲವಾ ಎಂದು. ನಾನು ವಿಜಯಾಳಿಗೆ ಹೇಳಲಿಲ್ಲ ಇಲ್ಲಿಗೆ ಬರುವ ವಿಷಯವನ್ನು. ನನಗೆ ಏನಾಗುತ್ತಿದೆ ಎಂದು ತಿಳಿಯುತ್ತಿಲ್ಲ ಅಮ್ಮ. ನನ್ನ ತಲೆ ಕೆಟ್ಟು ಹೋಗಿದೆ. ನಾನು ಹುಚ್ಚಳಾಗುತ್ತಿದ್ದೇನೆ. ನಾನು ಯೋಚಿಸುವ ರೀತಿ ಈ ರೀತಿ ಆಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ನನಗೆ ಅನಿಸುತ್ತಿರುವ ರೀತಿ ನಿಮಗೆ ಯಾರಿಗೂ ಅನಿಸುತ್ತಿಲ್ಲವಾ ಎಂದು ಕೇಳಿದೆ. ನನಗೆ ನನ್ನ ಮಗು ಅವರ ಚಿಕ್ಕಪ್ಪನ ಹಾಗೆ ಕಾಣುತ್ತಿದೆಯಲ್ಲ, ನಿಮಗೆ ಯಾರಿಗೂ ಹಾಗೆ ಕಾಣುತ್ತಿಲ್ಲವೇ ಎಂದು ಕೇಳಿದೆ. ಈ ಸಮಯದಲ್ಲಿ ನನ್ನ ತಂಗಿಯ ಕರೆಗಳು ಅಮ್ಮನಿಗೆ ಬರುತ್ತಲೇ ಇದ್ದವು. ಅವಳು ಜಯಾಗೆ ಏನೂ ಹೇಳಬೇಡಿ ಎಂದು ಹೇಳುತ್ತಿರುವುದು ನನ್ನ ಕಿವಿಗೆ ಬಿದ್ದಿತು. ಆದರೆ ನನ್ನ ತಾಯಿ ನನಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದರು. ನನಗೆ ಅಮ್ಮ ಹೇಳಿದ ಎಲ್ಲ ವಿಷಯವನ್ನು ಕೇಳಿ ನನ್ನ ತಲೆ ತಿರುಗದಂತಾಯಿತು. ಬಹುಶಃ ಈಗ ನೀನು ತಿಳಿದುಕೊಳ್ಳುವ ಸಮಯ ಬಂದಿದೆ. ಇಲ್ಲದಿದ್ದರೆ ನೀನು ತಪ್ಪು ವಿಚಾರವನ್ನು ಆಲೋಚಿಸಲು ಪ್ರಾರಂಭಿಸುತ್ತೀಯ ಎಂದು ಅವರು ಹೇಳಿದರು. ನನಗೆ ನಡೆದ ಎಲ್ಲ ನಿಜಾಂಶ ತಿಳಿದ ಮೇಲೆ ನಾನು ನನ್ನ ಭಾರವಾದ ಮನಸ್ಸಿನಿಂದ ನನ್ನ ಅತ್ತೆಯ ಮನೆಗೆ ಹೋದೆ. ನನ್ನ ಗಂಡ ಹೋದ ತಕ್ಷಣ ಮನೆಯಲ್ಲಿ ಯಾರಿಗೂ ಹೇಳದೆ ಕೇಳದೆ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದರು. ಯಾರಿಗೂ ಹೇಳದೆ ಹೀಗೆ ಹೋಗುತ್ತಾರೆಯೇ ಎಂದು ಕೇಳಿದರು. ನಾನು ಅವರನ್ನು ತಕ್ಷಣ ನೀವು ವಿಜಯಾಳ ಮನೆಗೆ ಬನ್ನಿ ಎಂದು ಕರೆದೆ. ಅದಕ್ಕೆ ಅವರು ಏನು ವಿಷಯ, ಇಲ್ಲೇ ಹೇಳು ಎಂದು ಕೇಳಿದರು. ಈಗ ತಾನೇ ಬಂದಿದ್ದೀಯಾ, ಸ್ವಲ್ಪ ಸುಧಾರಿಸಿಕೊ ಎಂದು ಹೇಳಿದರು. ಇಲ್ಲ, ಮೊದಲು ನೀವು ವಿಜಯ ಮನೆಗೆ ಬನ್ನಿ, ನಿಮಗೆ ಎಲ್ಲ ಅಲ್ಲಿ ಅರ್ಥವಾಗುವುದು ಎಂದು ಅವರನ್ನು ನಾನು ಅವರ ಮನೆಗೆ ಕರೆದುಕೊಂಡು ಹೋದೆ. ಅವರ ಪತಿ ರಾಹುಲ್ ಕೂಡ ಅಲ್ಲೇ ಇದ್ದರು. ಅವನು ನನ್ನನ್ನು ಮತ್ತು ರವಿಯನ್ನು ನೋಡಿ ಸ್ವಲ್ಪ ಆಶ್ಚರ್ಯಚಕಿತನಾದನು. ವಿಜಯ ಹೇಳುತ್ತಾಳೆ, ನೀನು ಏನು ತಂದಿದ್ದೀಯಾ? ಅಮ್ಮನಿಗೆ ತಿಳಿಸದೆ ಅವರ ಮನೆಯಿಂದ ಹೊರಟು ಹೋದೆಯಂತೆ. ಅವರ ಪತಿ ರಾಹುಲ್ ಕೂಡ ಅಲ್ಲಿದ್ದರು.
ಅವರು ನನ್ನನ್ನು ಮತ್ತು ರವಿಯನ್ನು ನೋಡಿ ಸ್ವಲ್ಪ ಆಶ್ಚರ್ಯಚಕಿತರಾದರು. ವಿಜಯ ಹೇಳುತ್ತಾಳೆ, ಅಕ್ಕ, ನೀನು ಅಮ್ಮನ ಮನೆಯಿಂದ ಏನು ತಂದಿದ್ದೀಯಾ? ಅಮ್ಮನಿಗೂ ಕೂಡ ಹೇಳದೆ ಹಾಗೆ ಬಂದಿಯಂತೆ. ಯಾಕೆ ಅಕ್ಕ, ಏನು ವಿಷಯ ಎಂದು ಕೇಳಿದಳು. ನಾನು ಹೇಳಿದೆ, ನೀನು ನಿನ್ನ ಗರ್ಭದಲ್ಲಿ ಅವಳಿ ಮಕ್ಕಳನ್ನು ಹೊತ್ತಿದೀಯಾ ಎಂಬ ಸತ್ಯವನ್ನು ಏಕೆ ಮರೆಮಾಚಿದೆ ಎಂದು ಕೇಳಿದೆ. ಇದನ್ನು ಕೇಳಿ ಅವಳು ನನ್ನ ಕಡೆಗೆ ನೋಡತೊಡಗಿದಳು. ನಾನು ಹೋಗಿ ಅವಳನ್ನು ಅಪ್ಪಿಕೊಂಡೆ. ಇದು ನನ್ನ ತಂಗಿ. ಅವಳ ಒಂದು ಮಗು ನನ್ನ ಮಡಿಲಲ್ಲಿ ಇಟ್ಟವಳು. ಅಕ್ಕನ ಕಷ್ಟವನ್ನು ನೋಡಲಾರದೆ ಅವಳ ಕರುಳು ಬಳ್ಳಿಯನ್ನೇ ನನಗೆ ಕಿತ್ತುಕೊಟ್ಟವಳು ನನ್ನ ತಂಗಿ ಎಂದು ನಾನು ಹೇಳತೊಡಗಿದೆ. ನಿಮ್ಮ ಹೆರಿಗೆ ಸಮಯದಲ್ಲಿ ಕೆಲವು ತೊಡಕುಗಳಿಂದಾಗಿ ನಿಮ್ಮ ಮಗು ಉಳಿಸಲು ಸಾಧ್ಯವಾಗಲಿಲ್ಲ. ಇದು ಒಂದು ದೊಡ್ಡ ಆಘಾತಕಾರಿ ವಿಷಯವಾಗಿತ್ತು. ಇದನ್ನು ನಿನಗೆ ಹೇಳುವ ಶಕ್ತಿಯು ಅಮ್ಮನಲ್ಲಿಯೂ ಸಹ ಇರಲಿಲ್ಲ ಮತ್ತು ನಮ್ಮ ಮನೆಯಲ್ಲಿಯವರಿಗೂ ಇರಲಿಲ್ಲ. ನೀನು ಕಣ್ಣು ತೆರೆದು ನೋಡಿದಾಗ ನಿನ್ನ ಮಗು ಇಲ್ಲ ಎಂದು ನಿನಗೆ ಗೊತ್ತಾದರೆ ಆ ನೋವನ್ನು ನಿನಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಎಂದು ನಾನು ಹೀಗೆ ಮಾಡಿದೆ ಎಂದು ಹೇಳುತ್ತಾ ಅಳತೊಡಗಿದಳು. ನಾನು ಕೂಡ ಅವಳನ್ನು ತಬ್ಬಿಕೊಂಡು ತುಂಬ ಅಳತೊಡಗಿದೆ. ಆದರೆ ನನ್ನ ತಂಗಿಯ ಗಂಡನ ಹೃದಯ ತುಂಬ ವಿಶಾಲವಾಗಿತ್ತು. ಅವರಿಗೆ ಎಲ್ಲ ವಿಷಯ ತಿಳಿದಿದ್ದರೂ ಕೂಡ ಅವರು ನನ್ನ ಮತ್ತು ನನ್ನ ಗಂಡನ ಸಂತೋಷಕ್ಕಾಗಿ ಅವರ ಮಗುವನ್ನು ನಮಗೆ ಕೊಟ್ಟು ತುಂಬ ಮಹತ್ವದ ಸಾಧನೆಯನ್ನು ಮಾಡಿದರು. ಅವರು ನಮ್ಮ ಬಗ್ಗೆ ಎಷ್ಟೆಲ್ಲ ಯೋಚಿಸಿದರೆಂದರೆ, ಅವರು ಎಲ್ಲ ವಿಷಯ ತಿಳಿದಿದ್ದರೂ ಕೂಡ ಅವರು ತುಂಬ ಮೌನವಾಗಿ ಇದ್ದರು. ನಾನು ಹೀಗೆ ಯೋಚಿಸುತ್ತಿದ್ದೇನೆ, ನನಗೆ ಇಂತಹ ತಂಗಿ ಹಾಗೂ ತಂಗಿಯ ಗಂಡ ಮತ್ತು ನಮ್ಮ ಪರಿವಾರ ನಮಗೆ ಸಿಕ್ಕಿದ್ದು ಒಂದು ಅದೃಷ್ಟವೇ ಎಂದು. ಈ ಅದೃಷ್ಟದ ಬಗ್ಗೆ ನಾನು ನೆನಪಿಸಿಕೊಳ್ಳುತ್ತಾ ನನ್ನ ಮನಸ್ಸಿನಲ್ಲಿರುವ ಎಲ್ಲ ನೋವುಗಳನ್ನು ಮರೆಯುತ್ತಾ ನಾನು ಇವರೊಂದಿಗೆ ಸಂತೋಷವಾಗಿ ಇರಬೇಕು ಎಂದು ನಿರ್ಧರಿಸಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.